ಈ ಒಳ ಮೀಸಲಾತಿ ಹಂಚಿಕೆಯಲ್ಲಾಗಿರ್ತಕ್ಕಂಥ ತಾರತಮ್ಯವನ್ನ ಅನ್ಯಾಯವನ್ನ ಸರಿಪಡಿಸದೆ ಆಗಿರ್ತಕ್ಕಂಥ ಸಮುದಾಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸದೆ ನಿಧಾನಗತಿಯಲ್ಲಿ ವಿಳಂಬ ಮಾಡಿ ಉದ್ದೇಶಪೂರ್ವಕವಾಗಿ ಅದನ್ನ ತಡೆದ್ರು. ಈಗ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ನೇಮಕಾತಿ ಮಾಡಿಕೊಟ್ಟಿರತಕ್ಕಂಥ ಒಂದು ಹೋರಾಟ ಕಿತ್ತು ಪ್ರಾರಂಭ ಆದಾಗ ನಮ್ದು ತಕರಿಲ್ಲ, ಆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿ, ನೇಮಕಾತಿ ಮಾಡಿಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ನಮ್ಮ ಕಾರಣ ಒಡ್ಡಿ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ತಡೆಯಾಗಿರ್ತಕ್ಕಂಥ ಸುಳ್ಳು ಮಾಹಿತಿ ನೀಡಿ 2022ರಲ್ಲಿ ನಿಗದಿಯಾಗಿರ್ತಕ್ಕಂಥ ಮೀಸಲಾತಿ ಮತ್ತು ರೋಸ್ಟ್ ಬಿಲ್ ಪ್ರಕಾರ ನೀವು ನೇಮಕಾತಿ ಮಾಡಿಕೊಳ್ಳಿ ಅಂತಕ್ಕಂಥದನ್ನ ದಿನಾಂಕ 27/2/2026 ಹೊರಡಿಸಿರ್ತಕ್ಕಂಥ ಆದೇಶ ನನ್ನ ಮಾದಿಗ ಸಮುದಾಯಕ್ಕೆ ಮರಣ ಶಾಸನ. 1922ರಲ್ಲಿ ಒಂದು ಆದೇಶ ಹೇಳುತ್ತೆ, ಮೀಸಲಾತಿ ಹೇಳುತ್ತೆ. ಆ 22 ಪ್ರಕಾರ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಸ್ಸಿಗಳು ಎಲ್ಲ ಸೇರಿ, ಅಲ್ಲಿ ಒಳ ಮೀಸಲಾತಿ ಇಲ್ಲ, ಪರಿಶಿಷ್ಟ ಜಾತಿಗೆ ಒಟ್ಟಾಗಿ ಸೇರಿ ನೇಮಕಾತಿ ಮಾಡಿಕೊಳ್ತಕ್ಕಂಥದ್ದು. ಈಗ ಸರ್ಕಾರ ಏನು ಒಳ ಮೀಸಲಾತಿ ಜಾರಿಯ ನಂತರ ABC ಮಾಡಿದರೆ ಅಥವಾ ಸದಾಶಿವ ಆಯೋಗ ಕೊಡ್ತಕ್ಕಂಥ ಗುಂಪುಗಳಾಗಿರ್ಲಿ ಯಾವುದೇ ಮಾಡುತ್ತಿರಂಗಿಲ್ಲ. ಆ ಒಂದು ಒಳ ಮೀಸಲಾತಿ ಜಾರಿ ಮುಂಚಿತವಾಗಿರ್ತಕ್ಕಂಥ ಮೀಸಲಾತಿಯನ್ನ ಅದರ ಆಧಾರದ ಮೇಲೆ ಇಲ್ಲಿ ನೇಮಕಾತಿ ಮಾಡಿಕೊಳ್ತಾರೆ. ಇದರಿಂದ ಸರ್ಕಾರ ಮಾಡತಕ್ಕಂಥ ಲೋಪ ಇದು, ಸರ್ಕಾರ ಮಾಡತಕ್ಕಂಥ ಅರಪುರಿ ಇದು, ಸರ್ಕಾರ ಮಾಡತಕ್ಕಂಥ ವಿಳಂಬ ಇದು. ಈ ಕಾರಣದಿಂದ ಸರ್ಕಾರ ಉದ್ಯೋಗವನ್ನು ನೇಮಕಾತಿ ಮಾಡಿಕೊಂಡು ನೆಪ ಮಾಡಿಕೊಂಡು ಜನರ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಬರತಕ್ಕ ನೆಪ ಇಟ್ಟುಕೊಂಡು ಒಳ ಮೀಸಲಾತಿಯನ್ನು ಅನ್ವಯಿಸದೆ 56,000 ಹುದ್ದೆಗಳ ನೇಮಕಾತಿ ಮಾಡಿಕೊಂಡ್ರೆ 56,000 ಹುದ್ದೆಗಳ ನೇಮಕಾತಿ ಮಾಡಿಕೊಂಡ್ರೆ ನನ್ನ ಮಾದಿಗ ಸಮುದಾಯದ ಸುಮಾರು 3,480 ವಿದ್ಯಾರ್ಥಿಗಳು ಅವಕಾಶವನ್ನು ವಂಚಿತಗೊಳ್ತಾರೆ. 4,000 ವಿದ್ಯಾರ್ಥಿಗಳು ಈ ಒಂದು ನೇಮಕಾತಿಯಲ್ಲಿ ಅವಕಾಶವನ್ನ ವಂಚಿತಗೊಳ್ತಾರೆ. 56,000 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಪ್ರಕಾರ ಏನಾದರೂ ನೇಮಕ ಮಾಡಿಕೊಂಡ್ರೆ ನನ್ನ ಸಮುದಾಯದ 3,480 ವಿದ್ಯಾರ್ಥಿಗಳು ನೇಮಕ ಆಗ್ತಾರೆ. ಒಂದು ವೇಳೆ ಒಳ ಮೀಸಲಾತಿ ಅನ್ವಯಿಸದೆ 56,000 ಹುದ್ದೆಗಳ ನೇಮಕಾತಿ ಮಾಡಿಕೊಂಡ್ರೆ ನನ್ನ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಿಗತಕ್ಕಂಥದ್ದು ಖಾಲಿ ಚಿಪ್ಪು. ನನ್ನ ವಿದ್ಯಾರ್ಥಿಗಳ ಸಮುದಾಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಕೇವಲ ನನ್ನ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಅಲ್ಲ, ಇದು ನನ್ನ ಸಹೋದರ ಸಮುದಾಯ ಚಳವಳಿ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ. ಆ ಸಹೋದರ ಸಮುದಾಯ ತಿಳ್ಕೊಳ್ತಾ ಇಲ್ಲ, ಮನೆ ಮಾಡಿಕೊಳ್ತಾ ಇದ್ದೀನಿ. ನನ್ನ ಸಹೋದರ ಸಮುದಾಯಕ್ಕೆ ನಾವು ಹಂಚಿಕೊಳ್ಳೋಣ, ನಾವೆಲ್ಲರೂ ಕೂಡಿಕೊಂಡು ಸರ್ಕಾರವನ್ನು ಕೇಳೋಣ. ಇದರಿಂದ ನನ್ನೊಂದು ಸಮುದಾಯದ 3,800 ಆದ್ರೆ ಇನ್ನೂ ಸಹ ನಮ್ಮ ಚಳವಳಿ ಸಮುದಾಯದ ಮಕ್ಕಳು ಸಹ ಅನ್ಯಾಯ ಆಗುತ್ತೆ. ಇದನ್ನು ಪಡ್ಕೊಳ್ತಕ್ಕಂಥ ಯಾರು? ನನ್ನ ಸ್ಪರ್ಶ ಸಮುದಾಯದವರು, ಅವರಿಗೆ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ನಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದಿದ್ದೀವಿ, ಸಮಾಜ ಕ್ಷೇತ್ರದಲ್ಲಿ ಹಿಂದುಳಿದಿದ್ವಿ, ಅವಕಾಶಗಳನ್ನು ವಂಚಿತಗೊಂಡಿರ್ತಕ್ಕಂಥ ನಮ್ಮ 2 ಸಮುದಾಯಗಳು ನಾವು ಕಚ್ಚಾಟ ಆಡಿದ್ರೆ ಇದು 3ನೇ ಲಾಭ ಆಗುತ್ತೆ. ಆ ದೃಷ್ಟಿ ಇಟ್ಟುಕೊಂಡು ನನ್ನ ಸಮುದಾಯ ಸಹೋದರ ಮನೆ ಮಾಡಿಕೊಳ್ತಾ ಇದ್ರಿ. ದಯವಿಟ್ಟು ಏನೇ ಇದ್ರು ಸಹ ದಯವಿಟ್ಟು ಈ ಒಂದು 56,000 ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳುವಾಗ ಒಳ ಮೀಸಲಾತಿಯನ್ನ ಅನುಸರಿಸಿ ಈಗಿರ್ತಕ್ಕಂಥ ರೋಸ್ಟ್ ಬಿಲ್ ಅನ್ನ ಪಾಲಿಸಿ ನಮಗೆ ಅವಕಾಶ ಕೊಡ್ಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂತಕ್ಕಂಥ ಮನವಿಯನ್ನ ನನ್ನ ಸಹೋದರ ಸಮುದಾಯ ಆಗಿರ್ತಕ್ಕಂಥ ಚಳವಳಿ ಸಮುದಾಯಕ್ಕೆ ಮತ್ತು ಮಾದಿಗ ಸಮುದಾಯದ ಎಲ್ಲ ಮುಖಂಡರಿಗೆ ಮನವಿ ಮಾಡಿ ಕೇಳ್ಕೊಳ್ತಾ ಇದೀವಿ. ಒಂದು ವೇಳೆ ಸರ್ಕಾರ ಒಳ ಮೀಸಲಾತಿಯನ್ನು ಅನ್ವಯಿಸಿ 56,000 ಹುದ್ದೆಗಳ ನೇಮಕಾತಿ ಮಾಡಿಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಖಂಡರಿಯನ್ನು ಚಳವಳಿ ಪ್ರಾರಂಭ ಆಗುತ್ತೆ, ರಕ್ತ ಕ್ರಾಂತಿ ಆಗುತ್ತೆ. ದಯವಿಟ್ಟು ಎಚ್ಚರಿಕೊಳ್ತಕ್ಕ ಸರ್ಕಾರ ಜಾಗೃತಿ ಒಂದು ಈ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗತಕ್ಕಂಥ ಮನವಿಯನ್ನು ಮಾಡಿಕೊಳ್ತೇನೆ. ಈ ಭಾಗವಾಗಿ ಆಗಲೇ ಅಲ್ಲಪುರ ಇದ್ದಾರೆ. ನಾಳೆ ನಮ್ಮ ರಾಜ್ಯ ಹೆದ್ದಾರಿ ಚಳವಳಿ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೀತಾ ಇದೆ. ರಾಜ್ಯಕ್ಕೆ ಏಕಕಾಲಕ್ಕೆ ಕೆಲವೊಂದು ಕಡೆ ಬಂದ್ ಆಗ್ತಾ ಇದಾವೆ. ನಮ್ಮ ಮಾನ್ಯ ತಾಲೂಕಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡ್ತಾ ಇದೀವಿ. ಅಷ್ಟೊಳಗಾಗಿ ಇಂದು ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಇಂದು 6 ಗಂಟೆ ನಡೀತಕ್ಕ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನವಿ ಮಾಡಿಕೊಳ್ತಾ ಇದೀನಿ. ದಯವಿಟ್ಟು ನೀವೇನಾದ್ರೂ ಮಾಡಿ, ನೀವು ಹೇಳಿದ ಪ್ರಕಾರ ಈ ಒಂದು 17% ಅನ್ನ ಕೆಳಗೆ ಏನೋ ಇಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿ ತೊಂದರೆ ಇಲ್ಲ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಲ್ಲ. ನೀವು 17 ಆದ್ರೂ ಮಾಡಿ, 15 ಆದ್ರೂ ಮಾಡಿ, ಯಾವುದೇ ನೇಮಕಾತಿ ಮಾಡಿಕೊಳ್ಳುವಾಗ ಒಳ ಮೀಸಲಾತಿಯನ್ನು ಅನ್ವಯಿಸಿ ನೇಮಕಾತಿ ಮಾಡಿಕೊಳ್ಳತಕ್ಕಂಥ ನಮ್ಮ ಮನವಿ ಇದೆ. ಹಾಗಾಗಿ ಸಚಿವ ಸಂಪುಟದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು. ಈ ಸಚಿವ ಸಂಪುಟ ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ನಾಳೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಪ್ರಾರಂಭವಾಗುತ್ತೆ. ಕೊನೆಯದಾಗಿ 12/3/2026 ಲಕ್ಷಾಂತರ ಸಂಖ್ಯೆಯಲ್ಲಿ
ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿಕೊಂಡು ನಮ್ಮ ಮಾದಿಗರ ಶಕ್ತಿ ಏನಂತೇಳಿ ತೋರಿಸ್ತೀವಿ. ಮಾದಿಗರ ಮಹಾಸಂಘರ್ಷ ಸಮಾವೇಶ 12ನೇ ತಾರೀಕು ಆಗುತ್ತೆ. ಹಾಗಾಗಿ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೋಬೇಕು. ನನ್ನ ಮಾದಿಗ ಸಮುದಾಯಕ್ಕೆ ಆಗತಕ್ಕಂತ ಅನ್ಯಾಯವನ್ನು ಸರಿಪಡಿಸಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಪಡಿಸ್ತೀವಿ.